ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಸೈನ್ಸ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಂತೆ ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಅಧ್ಯಾಯದ ಮೇಲೆ 2019ರಿಂದ 2025ರವರೆಗೆ ಕೇಳಲಾದಂತಹ SSLC ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆಗಳನ್ನು ನೋಡ್ತಾ ಇದ್ದೆವು. ಅದರಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸವಿವರವಾಗಿ ತಿಳಿದುಕೊಳ್ಳೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂಕಗಳು 2. ಪ್ರಶ್ನೆ ಸಂಖ್ಯೆ 40. ವೈಜ್ಞಾನಿಕ ಕಾರಣ ಕೊಡಿ. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು. 40ನೇ ಪ್ರಶ್ನೆ, ಒಂದು ವೈಜ್ಞಾನಿಕ ಕಾರಣವನ್ನು ಕೊಡಿ ಅಂತ ಕೇಳ್ಯಾರ. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಅಂದ್ರೆ ಪ್ರಬಲವಾದಂಥ ಆಮ್ಲವನ್ನು ನಾವು ಏನಾದರೂ ದುರ್ಬಲವನ್ನಾಗಿ ಮಾಡಬೇಕಾಗಿತ್ತಂದ್ರೆ ಅದನ್ನು ಆಮ್ಲವನ್ನೇ ನೀರಿಗೆ ಸೇರಿಸಬೇಕು, ಆದರೆ ಆಮ್ಲಕ್ಕೆ ನೀರನ್ನು ಸೇರಿಸಬಾರ್ದು. ಯಾಕಂತ ವೈಜ್ಞಾನಿಕ ಕಾರಣವನ್ನು ಕೊಡಿ ಅಂತ ಹೇಳ್ಯಾರ. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ, ನಾವು ಸಾರೀಕೃತ ಅಂದರೆ ಪ್ರಬಲವಾದಂಥ ಆಮ್ಲಕ್ಕೆ ನೀರನ್ನು ಸೇರಿಸಿದೆವಂದ್ರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣವು ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು. ಒಂದು ಗಾಜಿನ ಪ್ರನಾಳದಲ್ಲಿ ನಾವು ಈ ಪ್ರಯೋಗವನ್ನು ಕೈಗೊಂಡಾಗ ನಾವು ನೀರಿಗೆ ಆಮ್ಲವನ್ನು ಸೇರಿಸಿದೆವಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಅತಿ ಬಹಿರುಷ್ಣಕವಾದಂತಹ ಕ್ರಿಯೆಯಾಗಿದ್ದು ಇಲ್ಲಿ ಗಾಜು ಒಡೆದು ಏನಾಗ್ಬೋದಪ್ಪ ಅಂದರೆ ನಮ್ಮ ದೇಹದ ಭಾಗಗಳಿಗೆ ಏನಾಗ್ಬೋದು, ಅಪಾಯ ಉಂಟಾಗ್ಬೋದು. ಆದ್ದರಿಂದ ನಾವು ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಲಾರದೆ ಏನು ಮಾಡಬೇಕು, ನೀರಿಗೆ ಸಾರೀಕೃತ ಆಮ್ಲವನ್ನು ಸೇರಿ ಅದನ್ನು ಸಾರರಿಕ್ತವಾಗಿಗೊಳಿಸಬೇಕು. ಪ್ರಶ್ನೆ ಸಂಖ್ಯೆ 41. ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟವಾದ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣವೇನು? ಇದು ಏಪ್ರಿಲ್ 2020ರಲ್ಲಿ ಕೇಳಿದಂತಹ 2 ಅಂಕದ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ pH ವ್ಯಾಪ್ತಿಯ ಅಗತ್ಯತೆ ಇರುತ್ತದೆ. ಅವನ ಜಮೀನಿನ ಮಣ್ಣು ಆಮ್ಲೀಯವಾಗಿದೆ. ಹೌದಾ? ಒಂದು ಜಮೀನಿನಲ್ಲಿ ಆ ಮಣ್ಣಿನಲ್ಲಿ ಯಾವುದೇ ರೀತಿಯ ಬೆಳೆಗಳು ಬೆಳೆಯಲು ಆಗದೇ ಇರುವಂಥ ಸ್ಥಿತಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಣ್ಣನ್ನು ಟೆಸ್ಟ್ ಮಾಡ್ತಾರೆ. ಆ ಮಣ್ಣಿನ pH ಮೌಲ್ಯ ನಿರ್ದಿಷ್ಟ ವ್ಯಾಪ್ತಿಗಿಂತ, ಸಸ್ಯಗಳ ಬೆಳವಣಿಗೆಯ ವ್ಯಾಪ್ತಿಗಿಂತ ಕಡಿಮೆ ಇತ್ತಂದ್ರೆ ಏನಾಗಿರ್ತದೆ, ಆ ಮಣ್ಣು ಆಮ್ಲೀಯವಾಗಿರ್ತದೆ. ಸುಣ್ಣವು ಪ್ರತ್ಯಾಮ್ಲೀಯ ಆದ್ದರಿಂದ ಇಲ್ಲಿ ಸುಣ್ಣವನ್ನು ಯಾಕೆ ಸೇರಿಸ್ಬೇಕಪ್ಪ ಅಂದ್ರೆ ಸುಣ್ಣದಲ್ಲಿ ಪ್ರತ್ಯಾಮ್ಲೀಯ ಗುಣ ಇರ್ತದೆ. ಆದ್ದರಿಂದ ಸುಣ್ಣವನ್ನು ಮಣ್ಣಿಗೆ ಸೇರಿಸಿದಾಗ ಅದರ ಆಮ್ಲೀಯತೆ ಕಡಿಮೆಯಾಗುತ್ತದೆ. ಹೌದಾ? ಮಣ್ಣಿನಲ್ಲಿ ಏನು ಹೆಚ್ಚಾಗಿತ್ತು, ಆಮ್ಲೀಯ ಗುಣ ಹೆಚ್ಚಾಗಿತ್ತು. ಸುಣ್ಣವನ್ನು ಯಾಕೆ ಆ್ಯಡ್ ಮಾಡಿದೆವು, ಅದರಲ್ಲಿ ಪ್ರತ್ಯಾಮ್ಲೀಯ ಗುಣ ಅದ. ಆಮ್ಲಗಳು ಪ್ರತ್ಯಾಮ್ಲಗಳು ಪರಸ್ಪರ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ನಮಗೇನಾಗುತ್ತಪ್ಪ ಅಂದ್ರೆ ಅಲ್ಲಿ ಕ್ರಿಯೆ ತಟಸ್ಥವಾಗಿ ಅದೇ ಮಣ್ಣಿನಲ್ಲಿ ಬೆಳೆಗಳನ್ನು ಹೆಚ್ಚಿನ ಇಳುವರಿಯ ಮೂಲಕ ನಾವೇನು ಮಾಡ್ಬೋದಪ್ಪ ಅಂದ್ರೆ ಬೆಳೆಯಬಹುದು. ಹಾಗಾಗಿ ಆ ಒಂದು ಜಮೀನಿನ ಮಣ್ಣಿಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಸುಣ್ಣವನ್ನು ಮಿಕ್ಸ್ ಮಾಡ್ತೀವಿ. 42ನೇ ಪ್ರಶ್ನೆ, ಎ, ಬಿ ಮತ್ತು ಸಿ ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ, ABC ಅಂತ 3 ದ್ರಾವಣಗಳನ್ನು ಕೊಟ್ಟಾರ. ಅವುಗಳ pH ಮೌಲ್ಯಗಳು ಕ್ರಮವಾಗಿ 5, 6 ಮತ್ತು 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು, ಏಕೆ? ಇದು ಜುಲೈ 2022ರಲ್ಲಿ ಕೇಳಿದಂತಹ ಪ್ರಶ್ನೆ. ಎ, ಬಿ ಮತ್ತು ಸಿ 3 ದ್ರಾವಣಗಳದವ. ಅವುಗಳ pH ಮೌಲ್ಯಗಳನ್ನು ಸಹ ಕೊಟ್ಟಿದ್ದಾರೆ. 42ನೇ ಪ್ರಶ್ನೆ, ಇಲ್ಲಿ pH ಮೌಲ್ಯ 5, 6, 7 ಇದರಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವ ಯಾವುದು ಅಂತ ಕೇಳ್ಯಾರ. ಈ ಕೊಟ್ಟಿರುವ 3ರಲ್ಲಿ ಅತಿ ಕಡಿಮೆ pH ವ್ಯಾಲ್ಯೂ ಹೊಂದಿದ್ದು ಯಾವುದಪ್ಪ ಅಂದ್ರೆ 5. 7ಕ್ಕಿಂತ ಕಡಿಮೆ pH ವ್ಯಾಲ್ಯೂ ಇತ್ತಂದ್ರೆ ಅದಕ್ಕೇನಂತ ಕರಿತೀವಿ ನಾವು, ಆಮ್ಲೀಯ ಗುಣವನ್ನು ಹೊಂದಿರುವಂತಹ ದ್ರಾವಣ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಎ ಎಂಬ ದ್ರಾವಣ ಏನಪ್ಪ ಅಂದ್ರೆ ಅತಿ ಹೆಚ್ಚು ಆಮ್ಲೀಯ ಗುಣವನ್ನು ಹೊಂದ್ಯದ, ಅಥವಾ ಎ ಎಂಬ ದ್ರಾವಣದಲ್ಲಿ ಅತಿ ಹೆಚ್ಚು H+ ಅಯಾನ್ಗಳ ಸಂಖ್ಯೆ ಅದ ಅಂತ ಹೇಳ್ಬೋದು. 42ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಎ ದ್ರಾವಣ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ ಅಥವಾ ಹೆಚ್ಚು H+ ಅಯಾನುಗಳನ್ನು ಹೊಂದಿರುವುದು. pH ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯ ಗುಣ ಹೆಚ್ಚಾಗುತ್ತೆ. ಹೌದಾ? 7ಕ್ಕಿಂತ pH ಮೀಟರ್ನಲ್ಲಿ 7ಕ್ಕಿಂತ pH ಮೌಲ್ಯ ಕಡಿಮೆಯಾದಂತೆ ಏನಾಗುತ್ತಾ, ಆಮ್ಲೀಯ ಗುಣ ಹೆಚ್ಚಾಗುತ್ತದೆ.
ಪ್ರಶ್ನೆ ಸಂಖ್ಯೆ 43. ಆಮ್ಲಗಳ ಗುಣಲಕ್ಷಣಗಳನ್ನು ಆಮ್ಲಗಳ ಗುಣಲಕ್ಷಣಗಳನ್ನು ಆಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳ್ಯಾರ. ಆಮ್ಲಗಳಿಗೂ ಮತ್ತು ಪ್ರತ್ಯಾಮ್ಲಗಳು. ಆಮ್ಲಗಳ ಗುಣಲಕ್ಷಣಗಳು. ಭೌತಿಕ ಲಕ್ಷಣಗಳು. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ರುಚಿಯಲ್ಲಿ ಎರಡು ಪ್ರಕಾರಗಳು, ಹುಳಿ ರುಚಿ ಮತ್ತು ಕಹಿ ರುಚಿ. ಆಮ್ಲಗಳು ಎಂಥ ರುಚಿಯನ್ನು ಹೊಂದಿರುತ್ತವೆ ಅಂದರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ. ನೆಕ್ಸ್ಟ್ ಎರಡನೇ ಗುಣಲಕ್ಷಣ, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಆಮ್ಲಗಳು ನೀಲಿ ಲಿಟ್ಮಸ್ ಇದ್ದಿದ್ದನ್ನು ಏನು ಮಾಡ್ತವೆ, ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಯಾವ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಪೇಪರನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಯ್ತಂದ್ರೆ ಆ ದ್ರಾವಣದ ಹೆಸರು ಆಮ್ಲ ಅಂತ ಹೇಳ್ಬೋದು. ಹೈಡ್ರೋಜನ್ ಅಯಾನುಗಳನ್ನು ಹೊಂದಿವೆ. ಆಮ್ಲಗಳಲ್ಲಿ ಹೈಡ್ರೋಜನ್ ಅಯಾನುಗಳು ಕಂಡುಬರುತ್ತವೆ. ನೆಕ್ಸ್ಟ್ ಆಮ್ಲಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು. ಆಮ್ಲಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ವಿದ್ಯುತ್ ಹರಿಯುತ್ತದೆ, ಹಾಗಾಗಿ ಆಮ್ಲಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ, ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸಿ. ನೋಡ್ರಿ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಪ್ರತ್ಯಾಮ್ಲಗಳು ಏನು ಮಾಡ್ತವೆ, ಕೆಂಪು ಲಿಟ್ಮಸ್ ಪೇಪರ್ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಇದು ಎರಡನೇ ಗುಣಲಕ್ಷಣ. ಮೂರನೇದು, ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೊಂದಿವೆ. ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿದ್ದು ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೊಂದಿವೆ. ಹೌದಾ? 43ನೇ ಪ್ರಶ್ನೆ ಮತ್ತು 44ನೇ ಪ್ರಶ್ನೆಗಳನ್ನು ನಾವು ವ್ಯತ್ಯಾಸಗಳ ರೂಪಗಳಲ್ಲಿ ಕೂಡ ಏನು ಮಾಡ್ಬೋದು, ಅಧ್ಯಯನವನ್ನು ಮಾಡ್ಬೋದು. ನೋಡಿರಿ, ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿವೆ, ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೊಂದಿವೆ. ನೆಕ್ಸ್ಟ್ ಆಮ್ಲಗಳೇನಪ್ಪ ಅಂದರೆ ವಿದ್ಯುತ್ತಿನ ಉತ್ತಮ ವಾಹಕಗಳು, ಪ್ರತ್ಯಾಮ್ಲಗಳು ಇವು ವಿದ್ಯುತ್ತಿನ ಅವಾಹಕಗಳು, ಇವುಗಳಲ್ಲಿ ವಿದ್ಯುತ್ ಪ್ರಸಾರವಾಗುವುದಿಲ್ಲ ಅಂತ ಹೇಳ್ತೀವಿ. ಹೌದಾ? ಇವೆರಡು 2 ಅಂಕಗಳಾಗಿ ಸಪ್ರೇಟ್ ಆದರೂ ಕೇಳ್ಬೋದು, ಅಥವಾ ಎರಡನ್ನು ಕೂಡಿಸಿ 2 ಅಂಕಕ್ಕೆ ಏನು ಮಾಡ್ಬೋದಪ್ಪ ಅಂದ್ರೆ ವ್ಯತ್ಯಾಸಗಳನ್ನು ಕೂಡ ಬರೆಯಿರಿ ಅಂತ ಕೇಳ್ಬೋದು. 45ನೇ ಪ್ರಶ್ನೆ, ನಿಮಗೆ 3 ಪ್ರಣಾಳಗಳನ್ನು ನೀಡಲಾಗಿದೆ. ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು, ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ. ಹೌದಾ? ನಿಮಗೆ 3 ಪ್ರಣಾಳಗಳನ್ನು ಕೊಟ್ಟಾರತ್ತ. ಒಂದರೊಳಗೆ ಬಟ್ಟಿ ಇಳಿಸಿದಂತಹ ನೀರು. ಬಟ್ಟಿ ಇಳಿಸಿದಂಥ ನೀರಪ್ಪ ಅಂದ್ರೆ ಅದರಲ್ಲಿರುವಂಥ ಅಯಾನ್ಸ್ಗಳನ್ನು ರಿಮೂವ್ ಮಾಡಿ, ಅದರಲ್ಲಿ ಅಯಾನುಗಳು ಲವಣಗಳನ್ನು ತೆಗೆದು ಹಾಕಿದಂತಹ ನೀರು ಫಿಲ್ಟರ್ ನೀರು ಅಂತ ಹೇಳ್ಬೋದು. ಬಟ್ಟಿ ಇಳಿಸಿದಂತಹ ನೀರು. ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ, ಒಂದರೊಳಗೆ ಆಮ್ಲೀಯ ದ್ರಾವಣದತ್ತ, ಇನ್ನೊಂದರೊಳಗೆ ಪ್ರತ್ಯಾಮ್ಲೀಯ ದ್ರಾವಣದತ್ತ. ನಿಮಗೆ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ, ನಿಮಗೆ ಒಂದೇ ಲಿಟ್ಮಸ್ ಪೇಪರ್ ಕೊಟ್ಟಾರೆ. ಯಾವುದು? ಕೆಂಪು ಬಣ್ಣದಲ್ಲಿರುವಂಥ ಲಿಟ್ಮಸ್ ಪೇಪರನ್ನು ಕೊಟ್ಟಾರ. ಪ್ರಣಾಳದಲ್ಲಿನ ಪ್ರತಿಯೊಂದು ದ್ರಾವಣದ ಸ್ವಭಾವವನ್ನು ತಿಳಿಸಿ ಅಂತ ಹೇಳ್ಯಾರ. ಏನು ಮಾಡಬೇಕು ನೀವು? 3 ಪ್ರಣಾಳಗಳಲ್ಲಿ ಈ ಕೆಂಪು ಲಿಟ್ಮಸ್ ಪೇಪರನ್ನು ಎದ್ದಬೇಕು. ಮೊದಲಿಗೆ ಲಿಟ್ಮಸ್ ಕಾಗದವನ್ನು ಒಂದೊಂದೇ ಪ್ರಣಾಳದಲ್ಲಿ ಅದ್ದಿ ತೆಗೆಯಿರಿ. ಕೆಂಪು ಲಿಟ್ಮಸ್ ಪೇಪರನ್ನು ಏನು ಮಾಡಬೇಕಪ್ಪ ಅಂದ್ರೆ ಇದನ್ನು ಫಸ್ಟ್ ಯಾವುದದ ಬಟ್ಟಿ ಇಳಿಸಿದ ನೀರೋದಲ್ಲ ಅದರೊಳಗೆ ಎದ್ದಬೇಕು. ಇನ್ನೊಂದು ಪ್ರಣಾಳಗಳಲ್ಲಿ ಅದ್ದುವ ಮೊದಲು ಆಸವಿತ ನೀರಿನಲ್ಲಿ ತೊಳೆಯಿರಿ. ಒಂದು ಪ್ರಣಾಳದಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಎದ್ದದ ಬಳಿಕ ಅದನ್ನು ಆಸವಿತ ನೀರಿನಲ್ಲಿ ತೊಳೆದು ಏನು ಮಾಡಬೇಕು, ಮತ್ತೊಂದು ಪ್ರಣಾಳದಲ್ಲಿ ಅದನ್ನು ಅದ್ದಬೇಕು. ನೋಡಿರಿ, ಫಸ್ಟ್ ಎ ಪ್ರಣಾಳ ತಿಳ್ಕೋರಿ, ಅಥವಾ ಬಟ್ಟಿ ಇಳಿಸಿದ ನೀರು. ಬಣ್ಣ ಬದಲಾಗದಿದ್ದರೆ ಬಟ್ಟಿ ಇಳಿಸಿದ ನೀರು. ಹೌದಾ? ತಟಸ್ಥ ದ್ರಾವಣ ಆಗಿರ್ತದೆ ಅದು, ಅದರೊಳಗೆ ಯಾವುದೇ ಅಯಾನುಗಳು ಲವಣಗಳು ಇರುವುದಿಲ್ಲ. ಒಟ್ಟ ಕೆಂಪು ಲಿಟ್ಮಸ್ ಇದ್ದಿದ್ದು ಏನು ಬಣ್ಣ ಚೇಂಜ್ ಮಾಡ್ಲಿಕ್ಕಂದ್ರೆ ಅದು ಏನಪ್ಪ ಅಂದ್ರೆ ತಟಸ್ಥ ದ್ರಾವಣ. ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದರೆ, ನಮ್ಗೆ ಯಾವ ಒಂದು ಲಿಟ್ಮಸ್ ಪೇಪರ್ ಕೊಟ್ಟಾರ? ಕೆಂಪು ಕೊಟ್ಟಾರ. ಕೆಂಪು ಲಿಟ್ಮಸ್ ಪೇಪರ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದೇನಪ್ಪ ಅಂದ್ರೆ ಪ್ರತ್ಯಾಮ್ಲ. ನೆಕ್ಸ್ಟ್ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾದರೆ ಅದೇನಪ್ಪ ಅಂದ್ರೆ ಆಮ್ಲ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲಿಟ್ಮಸ್ ಪೇಪರ್ನ ಬಣ್ಣದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಹೊಂದುತ್ತವಂತ ನಮ್ಗೆ ಗೊತ್ತಿರಬೇಕು. ಹೌದಾ? 46ನೇ ಪ್ರಶ್ನೆ,
HCl ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು HNO3 ನೈಟ್ರಿಕ್ ಆ್ಯಸಿಡ್ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ, ಏಕೆ ಅಂತ ಕೇಳ್ಯಾರ. ನಮ್ಗೆ ಎರಡು ಆಮ್ಲಗಳನ್ನು ಕೊಟ್ಟಾರ, ಒಂದು ಹೈಡ್ರೋಕ್ಲೋರಿಕ್ ಆಮ್ಲ, ಇನ್ನೊಂದು ನೈಟ್ರಿಕ್ ಆಮ್ಲ. ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುತ್ತವೆ. ಹೌದಾ? ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಹೈಡ್ರೋಜನ್ ಅನ್ನು ಹೊಂದಿದ್ದರೂ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಇವು ಆಮ್ಲೀಯ ಗುಣವನ್ನು ಆಗಬೇಕು ನೋಡ್ರಿ. ಇದು ಪ್ರತ್ಯಾಮ್ಲೀಯ ಗುಣವನ್ನು ಅದ, ಆದ್ದರಿಂದ ಇವು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ. ನೋಡ್ರಿ ಏನು ಕೇಳ್ಯಾರ ಪ್ರಶ್ನೆ ಇನ್ನೊಮ್ಮೆ ನೋಡ್ರಿ. HCl ಮತ್ತು HNO3 ಇವೆರಡು ಆಮ್ಲಗಳು ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ. ಆಮ್ಲಗಳು ಏನು ಮಾಡ್ತಾವಪ್ಪ ಅಂದ್ರೆ ನೀರಿನಲ್ಲಿ ಕರಗಿದಾಗ ಅಥವಾ ಯಾವುದೇ ಒಂದು ದ್ರಾವಣದಲ್ಲಿ ಕರಗಿದಾಗ H+ ಅಯಾನುಗಳನ್ನು ಉಂಟು ಮಾಡ್ತವೆ. ಹಾಗಾಗಿ ಇವುಗಳು ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು, ಈ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ಗಳು ಏನು ಮಾಡೋಂಗಿಲ್ಲಪ್ಪ ಅಂದ್ರೆ ಜಲೀಯ ದ್ರಾವಣದಲ್ಲಿ ಕರಗಿದಾಗ ಇವು ಆಮ್ಲೀಯ ಗುಣವನ್ನು ಏನು ಮಾಡೋಂಗಿಲ್ಲ, ಪ್ರದರ್ಶಿಸುವುದಿಲ್ಲ. ಏಕೆಂದರೆ ಇವು H+ ಅಯಾನುಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಹಾಗಾಗಿ ಇವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ ಅಂತ ಹೇಳ್ಬೋದು. 47ನೇ ಪ್ರಶ್ನೆ. ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ, ಆದರೆ ಆಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ, ಏಕೆ? 47ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹವು ಅಯಾನುಗಳ ಮೂಲಕ ಸಾಗಿಸಲ್ಪಡುತ್ತದೆ. ಒಂದು ದ್ರಾವಣದಾಗ ವಿದ್ಯುತ್ ಹರಿಬೇಕಾಗಿತ್ತಂದ್ರೆ ಅಲ್ಲಿ ಏನು ಇರಬೇಕಪ್ಪ ಅಂದ್ರೆ ಅಯಾನುಗಳಿರಬೇಕು. ಅಯಾನುಗಳಿರ್ಲಿಕ್ಕಂದ್ರೆ ವಿದ್ಯುತ್ ಪ್ರವಾಹ ಆಗಲು ಸಾಧ್ಯವಿಲ್ಲ. ಮಳೆ ನೀರಿನಲ್ಲಿ ಕರಗಿರುವ ಲವಣಗಳಿದ್ದು, ಮಳೆ ನೀರೊಳಗೂ ಏನಿರ್ತಾವಪ್ಪ ಅಂದ್ರೆ ಅದರಲ್ಲಿ ಕರಗಿರುವಂಥ ಲವಣಗಳಿರ್ತಾವ. ಅವು ಅಯಾನುಗಳಾಗಿ ವಿಭಜನೆಗೊಂಡು ವಿದ್ಯುತ್ ಪ್ರವಾಹ ಸಾಗಿಸುತ್ತದೆ. ಮಳೆ ನೀರಿನಲ್ಲಿ ಲವಣಗಳು ಕರಗಿರ್ತಾವ, ಅದರಲ್ಲಿ ಅಯಾನುಗಳ ವಿಭಜನೆಗೊಂಡು ಏನಾಗುತ್ತೆ, ವಿದ್ಯುತ್ ಪ್ರಸಾರಣ ಆಗುತ್ತೆ. ಆದರೆ ಆಸವಿತ ನೀರಿನಲ್ಲಿ ಏನಾಗಿರಲಪ್ಪ ಅಂದ್ರೆ ಅಯಾನುಗಳು ಉಂಟಾಗಲ್ಲ. ಎಲ್ಲ ಅಯಾನ್ಸುಗಳನ್ನು ಲವಣಗಳನ್ನು ತೆಗೆದಿರ್ತೀವಿ. ಹಾಗಾಗಿ ಬಟ್ಟಿ ಇಳಿಸಿದ ನೀರಿನಲ್ಲಿ ಏನಾಗಲ್ಲ, ವಿದ್ಯುತ್ ಪ್ರವಾಹ ಆಗುವುದಿಲ್ಲ. 48ನೇ ಪ್ರಶ್ನೆ. ತಾಜಾ ಹಾಲಿನ pH 6, ಅದು ಮೊಸರಾದಂತೆ ಅದರ pH ಹೇಗೆ ಬದಲಾಗುತ್ತದೆ, ವಿವರಿಸಿ. ತಾಜಾ ಹಾಲಿನ pH ಮೌಲ್ಯವನ್ನು ಕೊಟ್ಟಾರ. ಅದು ಯಾವಾಗ ಮೊಸರಾಗಿ ಕನ್ವರ್ಟ್ ಆಗುತ್ತಾ ಆವಾಗ ಅದರ pH ಮೌಲ್ಯ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತಾ ಅದನ್ನು ಬರೆಯಿರಿ ಅಂತ ಹೇಳ್ಯಾರ, ವಿವರಣೆ ಮಾಡಿರಿ ಅಂತ ಹೇಳ್ಯಾರ. ಹಾಲು ಮೊಸರಾದಂತೆ ಅದರ pH ಮೌಲ್ಯ ಕಡಿಮೆಯಾಗುತ್ತದೆ, ಏಕೆಂದರೆ ಹಾಲು ಮೊಸರಾದಂತೆ ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಯಾಗುತ್ತದೆ. ಹೌದಾ? ಮೊಸರಿನಲ್ಲಿರುವ ಆಮ್ಲ ಯಾವುದು ಅಂತ ನಿಮ್ಗೆ ಗೊತ್ತದೆ, ಯಾವುದಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ. ಹೌದಾ? ತಾಜಾ ಹಾಲು ಇದ್ದಾಗ ಏನಾಗುತ್ತೆ, pH ಮೌಲ್ಯ 6 ಇರುತ್ತಂತ. ಯಾವಾಗ ಅದರೊಳಗೆ ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದ ಆ್ಯಕ್ಟಿವಿಟಿಯಿಂದ ಅದು ಮೊಸರಾಗಿ ಕನ್ವರ್ಟ್ ಆಗುತ್ತಾ ಆವಾಗ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತಾ. ಯಾವಾಗ ಆಮ್ಲ ಬಿಡುಗಡೆ ಆಗುತ್ತಾ ಆವಾಗ ನಾವು ಅದ್ರ pH ವ್ಯಾಲ್ಯೂ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗುತ್ತಾ. ಹೌದಾ? ಹಾಗಾಗಿ ಏನು ಹೇಳ್ತೀವಪ್ಪ ಅಂದ್ರೆ ನಾವು ಇಲ್ಲಿ ಹಾಲು ಮೊಸರಾದಂತೆ ಅದರ pH ಮೌಲ್ಯ ಕಡಿಮೆ ಆಗುತ್ತದೆ, ಏಕೆಂದರೆ ಹಾಲು ಮೊಸರಾದಂತೆ ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಆಮ್ಲಗಳು ಕಡಿಮೆ pH ಮೌಲ್ಯವನ್ನು ಹೊಂದಿರುತ್ತವೆ. ತಾಜಾ ಹಾಲಿಂದು 6 ಇದರ pH ಮೌಲ್ಯ, ಅದು ಮೊಸರಾದ ಬಳಿಕ pH ಮೌಲ್ಯ ಏನಾಗುತ್ತಾ, ಕಡಿಮೆ ಆಗುತ್ತಾ ಅಂತ ಹೇಳ್ಬೋದು. 49ನೇ ಪ್ರಶ್ನೆ. ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾ ಸೇರಿಸುತ್ತಾನೆ. ಒಬ್ಬ ಹಾಲು ಮಾರಾಟ ಮಾಡುವನದ ನಂತರ ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾ NaHCO3 ಮಿಕ್ಸ್ ಮಾಡ್ತಾನಂತ. ಇಲ್ಲಿ 2 ಕ್ವಶನನ್ನು ಡಿವೈಡ್ ಮಾಡಿ ಕೇಳಿದ್ದಾರೆ. ಎ ಕ್ವಶನ್, ಅವನು ತಾಜಾ ಹಾಲಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯದ ಕಡೆಗೆ ಏಕೆ ಬದಲಾಯಿಸುತ್ತಾನೆ? 1ನೇ ಕ್ವಶನ್. ಹೌದಾ? ನೆಕ್ಸ್ಟ್ 2ನೇ ಕ್ವಶನ್, ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದು ಏಕೆ? 2 ಕ್ವಶನನ್ನು ಕೇಳ್ಯಾರ. ನೋಡ್ರಿ, ಹಾಲಿನ ಸಂಗ್ರಹ ಯೋಗ್ಯ ಅವಧಿಯನ್ನು ಹೆಚ್ಚಿಸಲು ತಾಜಾ ಹಾಲಿನ pH ಮೌಲ್ಯವನ್ನು ಕ್ಷಾರೀಯದ ಕಡೆಗೆ ಬದಲಾಯಿಸುತ್ತಾನೆ. ತಾಜಾ ಹಾಲಿನ pH ಮೌಲ್ಯ ಎಷ್ಟು ಅಂತ ಹೇಳಿವಿ? 6 ಅಂತ ಹೇಳಿ. ಹೌದಾ? 6ಕ್ಕಿಂತ ಅದ್ರ pH ಮೌಲ್ಯ ಹೆಚ್ಚಿಗೆ ಆಗಬೇಕಾಗಿತ್ತಂದ್ರೆ ಆತ ಏನು ಮಾಡ್ತಾನೆ, ಅದಕ್ಕೆ
ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ತಾನೆ. ಯಾಕೆ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ತಾನಪ್ಪ ಅಂದ್ರೆ ಹಾಲಿನ ಪಿ ಎಚ್ ಮೌಲ್ಯ ಕಡಿಮೆ ಆದರೆ ಏನಾಗುತ್ತಪ್ಪ ಅಂದ್ರೆ ಹಾಲು ತನ್ನ ಗುಣವನ್ನು ಕಳೆದುಕೊಂಡು ಮೊಸರಾಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಹಾಲಿನ ಪಿ ಎಚ್ ಮೌಲ್ಯವನ್ನು ಏನು ಮಾಡ್ತಾನವ 6ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಮಾಡಬೇಕಾಗಿತ್ತಂದ್ರೆ ಅವ ಏನು ಮಾಡ್ತಾನಪ್ಪ ಅಂದ್ರೆ ಅದನ್ನು ಪಿ ಎಚ್ ಮೌಲ್ಯ ಜಾಸ್ತಿ ಮಾಡಬೇಕಾಗಿತ್ತಂದ್ರೆ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ತಾನೆ. ಹೌದಾ? ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಏಕೆ ಅಂತ ಬಿ ಕ್ವಶನ್ ಕೇಳ್ಯಾರ. ಹಾಲು ಸ್ವಲ್ಪ ಹೆಚ್ಚು ಕ್ಷಾರೀಯವಾಗಿರೋದರಿಂದ ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಲಿನ ಪಿ ಎಚ್ ಮೌಲ್ಯ 6ಕ್ಕಿಂತ ಜಾಸ್ತಿ ಆಗಿರುವುದರಿಂದ ಅದು ಮೊಸರು ಆಗಬೇಕಾಗಿತ್ತಂದ್ರೆ ಜಾಸ್ತಿ ಟೈಮ್ ತಗೋತದ. ಹಾಲು ಸಂಗ್ರಹ ಯೋಗ್ಯ ಅವಧಿಯನ್ನು ಬಹಳಷ್ಟು ಗಂಟೆಗಳವರೆಗೂ ಹಾಲು ಏನಾಗಿರ್ಬೇಕಪ್ಪ ಅಂದ್ರೆ ತನ್ನ ಗುಣವನ್ನು ಕಳೆದುಕೊಳ್ಳಬಾರದು ಅಂತ ಹೇಳಿ ಅದಕ್ಕೇನು ಮಾಡ್ತಾರೆ, ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡಿ ಅದನ್ನು ಕ್ಷಾರೀಯದ ಕಡೆಗೆ ಬದಲಾವಣೆ ಮಾಡ್ತಾರೆ ಅಂತ ಎ ಮತ್ತು ಬಿ ಎರಡು ಉತ್ತರಗಳನ್ನು ನಾವು